ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಲೈಂಗಿಕ ದೌರ್ಜನ್ಯ ತಡೆಯಲು ಮನೋಭಾವನೆಯ ಬದಲಾವಣೆ ಅಗತ್ಯ. ಲೋಕಾಯುಕ್ತ ಎಸ್ಪಿ ನಂದಿನಿ ಹೇಳಿಕೆ. ಮಾರ್ಚ್ 12ರಿಂದ 14ರವರೆಗೆ ಚಿಕ್ಕಬೊಮ್ಮನಹಳ್ಳಿ ಶ್ರೀ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಲಿದೆ. ಶ್ರೀ ಶಂಭುನಾಥ ಸ್ವಾಮೀಜಿ ಹೇಳಿಕೆ. ಬೇಲೂರು ಪಟ್ಟಣದಲ್ಲಿ ಬೀಡಾಡಿ ದನಗಳ ಹಾವಳಿ, ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶ. ವಾರ್ತೆಗಳ ವಿವರ. ಸಮಾಜದಲ್ಲಿ ಮಹಿಳೆಯರು ಶಿಕ್ಷಣ, ಉದ್ಯೋಗ, ಆಡಳಿತ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆಯರು ಮಹತ್ವದ ಪಾತ್ರ ವಹಿಸುತ್ತಿದ್ದರೂ ಅವರ ಸುರಕ್ಷತೆ ಇನ್ನೂ ಸವಾಲಾಗಿಯೇ ಉಳಿದಿದೆ ಎಂದು ಲೋಕಾಯುಕ್ತ ಎಸ್ಪಿ ಬಿಎನ್ ನಂದಿನಿ ಅಭಿಪ್ರಾಯಪಟ್ಟರು. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯ ದೌರ್ಜನ್ಯ ವಿರೋಧಿ ಒಕ್ಕೂಟದಿಂದ ಆಯೋಜಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ವಿಚಾರಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಲೈಂಗಿಕ ದೌರ್ಜನ್ಯ ಎಂಬುದು ಬಹಳ ಸೂಕ್ಷ್ಮವಾದ ವಿಷಯವಾಗಿದ್ದು ಅದನ್ನು ಸಮಗ್ರವಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ದೌರ್ಜನ್ಯ ಎಂದರೆ ಕೇವಲ ದೇಹ ಮುಟ್ಟುವ ಮೂಲಕ ನಡೆಯುವ ಹಲ್ಲೆ ಮಾತ್ರವಲ್ಲ. ಅಸಭ್ಯ ನೋಟ, ಅಸಭ್ಯ ಮಾತು, ಸಾಮಾಜಿಕ ಜಾಲತಾಣಗಳಲ್ಲಿ ಕಿರುಕುಳ, ಅಸಭ್ಯ ಚಿತ್ರಗಳು ಅಥವಾ ವಿಡಿಯೋಗಳನ್ನು ಹಂಚಿಕೊಳ್ಳುವುದು ಸೇರಿದಂತೆ ಹಲವಾರು ರೂಪಗಳಲ್ಲಿ ಅದು ವ್ಯಕ್ತವಾಗುತ್ತದೆ. ಇಂದಿನ ಡಿಜಿಟಲ್ ಯುಗದಲ್ಲಿ ಸೈಬರ್ ಕಿರುಕುಳ ಪ್ರಕರಣಗಳು ಹೆಚ್ಚುತ್ತಿದ್ದು, ಸಾಮಾಜಿಕ ಜಾಲತಾಣಗಳ ಮೂಲಕ ಮಹಿಳೆಯರು ಮತ್ತು ಮಕ್ಕಳ ಮೇಲೆ ದೌರ್ಜನ್ಯ ನಡೆಯುತ್ತಿರುವುದು ಆತಂಕಕಾರಿ ಬೆಳವಣಿಗೆ. ಇಂತಹ ಸಮಸ್ಯೆಗಳನ್ನು ಎದುರಿಸಲು ಮೊದಲನೆಯದಾಗಿ ನಮ್ಮ ಮನೆ ಮತ್ತು ಕುಟುಂಬದಲ್ಲಿಯೇ ಜಾಗೃತಿ ಮೂಡಬೇಕು. ನಮ್ಮ ಕುಟುಂಬದಲ್ಲಿ, ಸಮಾಜದಲ್ಲಿ ಅಥವಾ ಸುತ್ತಮುತ್ತ ಯಾರಾದರೂ ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗುತ್ತಿರುವುದೇ ಎಂಬುದನ್ನು ಗಮನಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿ. ಅಪರಾಧಿಗಳನ್ನು ನೋಡಿದಾಗ ನಾವು ಯಾವ ರೀತಿಯ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬದುಕುತ್ತಿದ್ದೇವೆ ಎಂಬ ಪ್ರಶ್ನೆ ಮೂಡುತ್ತದೆ. ಮಹಿಳೆ, ಪುರುಷ ಎಂಬ ಭೇದವಿಲ್ಲದೆ ಎಲ್ಲರ ಮನೋಭಾವದಲ್ಲಿ ಬದಲಾವಣೆ ಬಂದಾಗ ಮಾತ್ರ ಇಂತಹ ದೌರ್ಜನ್ಯಗಳನ್ನು ತಡೆಯಲು ಸಾಧ್ಯ. ಪರಸ್ಪರ ಗೌರವ, ಸಮಾನತೆ ಮತ್ತು ಮಾನವೀಯತೆ ಬೆಳೆಸಿದಾಗ ಸಮಾಜ ಆರೋಗ್ಯಕರವಾಗುತ್ತದೆ ಎಂದು ಹೇಳಿದರು. ನಾವು ಯಾವುದನ್ನು ಸಹ ತುಂಬಾ ಚಿಕ್ಕದಾಗಿ ಅಥವಾ ತುಂಬಾ ಕಡಿಮೆ ಇದೆ ವಿಚಾರ ಅನ್ನುವಂತ ಮಾತಾಡುವಂತಹ ಸ್ಥಿತಿಯಲ್ಲಿ ಇಲ್ಲ. ಈ ಒಂದು ವಿಚಾರ ಏನಿದೆ ಲೈಂಗಿಕ ದೌರ್ಜನ್ಯ ಅಂತದ್ದು ತುಂಬಾನೇ ನಾವೆಲ್ಲರೂ ಸೂಕ್ಷ್ಮವಾಗಿ ಅವಲೋಕಿಸಬೇಕಾದಂತಹ ವಿಚಾರ ಆಗಿದೆ. ನಾವು ಮೊದಲನೇದಾಗಿ ನೋಡ್ತಾ ಇದ್ರೆ ನಾವು ಎಲ್ಲೋ ಒಂದ್ ಕಡೆ ಬೇರೆ ಎಲ್ಲೋ ಸಾಮಾಜಿಕವಾಗಿ ನಡೀತಾ ಇದೆ, ನಮ್ಮ ದೇಶದಲ್ಲಿ ನಡೀತಾ ಇದೆ, ನಮ್ಮ ಪ್ರಪಂಚದಲ್ಲಿ ನಡೀತಾ ಇದೆ ಲೈಂಗಿಕ ದೌರ್ಜನ್ಯ. ನಮ್ಮ ಮನೆಯಲ್ಲಿ ನಾವು ಮೊದಲು ಅವಲೋಕಿಸಬೇಕಾಗಿರೋದು ನಮ್ಮ ಮನೆಯಲ್ಲಿ ಅಥವಾ ನಮ್ಮ ಕುಟುಂಬದಲ್ಲಿ ಯಾರ ಮೇಲೆ ಲೈಂಗಿಕ ದೌರ್ಜನ್ಯ ಆಗ್ತಾ ಇದೆ, ಯಾರು ಅದಕ್ಕೆ ಒಳಗಾಗ್ತಾ ಇದ್ದಾರೆ, ಯಾವ ರೀತಿಯಾಗಿ. ನಾವು ಲೈಂಗಿಕ ದೌರ್ಜನ್ಯ ಅಂದ ತಕ್ಷಣ ಬರೀ ಏನೋ ಅವರಿಗೆ ದೇಹ ಮುಟ್ಟಿ ನಾವು ಅದರ ದೌರ್ಜನ್ಯ ಮಾಡ್ತಾ ಇದ್ದೀವಿ ಅಂತಲ್ಲ. ವರ್ಬಲ್ ಆಗಿರ್ಬೋದು, ನಾವು ನೋಡುವಂತಹ ನೋಟ ಆಗಿರ್ಬೋದು, ಗೆಸ್ಚರ್ ಆಗಿರ್ಬೋದು. ಇವತ್ತಿನ ಪ್ರಪಂಚದಲ್ಲಿ ಸೈಬರ್ ಹರಾಸ್ಮೆಂಟ್ ಆಗಿದೆ. ಸೈಬರ್ ಏನು ಕ್ರೈಮ್ ಅಂತೇಳಿ ಕರಿತಾ ಇದ್ದೀವಿ, ಯಾವುದೋ ಒಂದು ವಿಡಿಯೋಗಳ ಮೂಲಕ ಆಗಿರ್ಬೋದು ಅಥವಾ ಅವ್ರ ಹತ್ರ ಯಾವುದೋ ಒಂದು ಫೋಟೋವನ್ನು ಶೇರ್ ಮಾಡಿಕೊಂಡು ಅವರಿಗೆ ದೌರ್ಜನ್ಯವನ್ನು ಮಾಡುವಂಥದ್ದಾಗಿರ್ಬೋದು. ಅದರ ಒಂದು ಏನು ವಿಸ್ತಾರತೆ ಅಂತ ಹೇಳ್ತೀವಿ ಅದು ತುಂಬಾನೇ ಬೇರೆ ಬೇರೆ ಒಂದು ಮಜಲುಗಳಲ್ಲಿ ಅಥವಾ ಬೇರೆ ಬೇರೆ ಹಂತದಲ್ಲಿ ನಡೀತಾ ಇದೆ. ನಮ್ಮ ಒಂದು ಇಲಾಖೆಯಲ್ಲಿ ಅಥವಾ ಅಪರಾಧಿಗಳನ್ನು ನೋಡುವಾಗ ನಮಗೆ ಅದು ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ, ಯಾವ ಯಾವ ವ್ಯವಸ್ಥೆಯಲ್ಲಿ ನಾವಿನ್ನು ಬದುಕ್ತಾ ಇದ್ದೀವಿ ಅನ್ನುವಂಥದ್ದು. ಮೇಡಮ್ ಹೇಳ್ತಾ ಇದ್ರು, ನಾವು ಎಲ್ಲಿ ನಿಂತು ಮಾತಾಡ್ತಾ ಇದ್ದೀವಿ ಅಥವಾ ಎಲ್ಲಿ ನಿಂತ್ಕೊಂಡು ನಾವು ಈ ದೃಶ್ಯಗಳನ್ನು ಅವಲೋಕನ ಮಾಡ್ತಾ ಇದ್ದೀವಿ ಅಂತ ಹೇಳಿ. ನಾವೆಲ್ಲರೂ ಅನ್ಕೊಬೋದು, ಸುಮ್ಮನೆ ಯಾವುದೋ ಒಂದು ಹೆಣ್ಣು ಮಗು ಒಂದು ಬಸ್ ಸ್ಟ್ಯಾಂಡಲ್ಲಿ ಹೋಗಿ ನಿಂತ್ಕೊಂಡು ಆಕೆಯ ಪರಿಸ್ಥಿತಿ ನಮಗೆ ಅರ್ಥ ಆಗ್ತದೆ. ಸೊ ಅವಳ ಒಂದು ಕಷ್ಟ ಎಷ್ಟಿರುತ್ತೆ. ಒಂದು ಬಸ್ಸನ್ನು ಹತ್ತಿ ಆಕೆ ತನ್ನ ಊರಿಗೆ ಹೋಗಿ ತಲುಪಬೇಕು ಅನ್ನುವಷ್ಟರಲ್ಲಿ ಅವಳು ಯಾವ ರೀತಿಯಾದಂತಹ ದೌರ್ಜನ್ಯವನ್ನು ಅನುಭವಿಸಿರ್ತಾಳೆ ಅನ್ನುವಂಥದ್ದು ನಮಗೆ ಇವತ್ತಿಗೂ ಸಹ ಇದೆ ಅಂತಂದರೆ ಇದು ನಮ್ಮೆಲ್ಲರ ಇಡೀ ಒಂದು ವ್ಯವಸ್ಥೆಯ ವೈಫಲ್ಯ ಅಂತೇಳಿ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಒಂದು ವ್ಯವಸ್ಥೆ ವಿಫಲವಾಗಿದೆ ಅಂತ ಹೇಳಿ, ಅದರಲ್ಲಿ ಅದು ಸಮಾಜ ಇರ್ಬೋದು ಅಥವಾ ಕಾನೂನುಗಳಿರ್ಬೋದು ಅಥವಾ ಬೇರೆ ಬೇರೆ ವ್ಯವಸ್ಥೆಗಳಲ್ಲಿ ಇರ್ಬೋದು. ಒಟ್ಟಾರೆಯಾಗಿ ಅದು ನಮ್ಮ ವ್ಯವಸ್ಥೆಯ ವೈಫಲ್ಯತೆಯನ್ನು ಎತ್ತಿ ಹಿಡಿಯುತ್ತೆ ಅಂತೇಳಿ. ನನ್ನ ಒಬ್ಬಳು ಸ್ನೇಹಿತೆ ಯಾವಾಗ ಮೊದಲು ಒಂದ್ಸರಿ ನನ್ನ ಹತ್ರ ಡಿಸ್ಕಸ್ ಮಾಡುವಾಗ ಹೇಳಿದ್ಲು, ಅವಳು ಕಾಲೇಜ್ ಮುಗಿಸ್ಕೊಂಡು ಒಂದು ಬಸ್ ಹತ್ತಿರ್ತಾಳೆ. ಬಸ್ ಹತ್ತಿ ಅವಳು ಒಂದು ವಾರ ಅಥವಾ ವೀಕ್ಲಿ ಒನ್ಸು ಅಥವಾ 15 days ಒನ್ಸು ಅವಳ ಊರಿಗೆ ಹೋಗುವಂಥದ್ದು ಇರ್ತದೆ. ಅಲ್ಲಿ ಬಂದು ಕೂತ್ಕೊತಾಳೆ. ಅವಳು ಒಬ್ಬಳೇ ಬರೋವಂಥದ್ದು, ಹೋಗಬೇಕು ಅಥವಾ ಇದನ್ನು ಹೇಗೆ ತಡೆಗಟ್ಟಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮೇಡಮ್ ಹೇಳಿದ್ರು. ತುಂಬ ಇದೆ, ಅಪರಾಧಗಳು ನಡೀತಾ ಇದೆ, ಈ ವ್ಯವಸ್ಥೆಯಲ್ಲಿ ಲೈಂಗಿಕ ದೌರ್ಜನ್ಯಗಳು ಆಗ್ತಾ ಇದೆ. ಬಟ್ ಅದನ್ನು ನಾವೆಲ್ಲರೂ ಹೇಗೆ ಅದರಿಂದ ಹೊರಬರಬೇಕು ಅನ್ನುವಂತಹ ಒಂದು ಪರಿಸ್ಥಿತಿಯಲ್ಲಿ ಯೋಚನೆ ಮಾಡುವಂಥದ್ದಾದರೆ ಮೊದಲು ನಾನು ಹೇಳುವಂಥದ್ದು ನಮ್ಮ ಮನಸ್ಥಿತಿಗಳು ಸರಿ ಹೋದರೆ ಎಲ್ಲ ಪರಿಸ್ಥಿತಿಗಳು
ಸರಿ ಹೋಗ್ತವೆ ಅನ್ನುವಂಥ ಒಂದು ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾವುದೇ ಅದು ಪುರುಷ ಆಗಿರ್ಬೋದು, ಮಹಿಳೆ ಆಗಿರ್ಬೋದು. ಮೇಡಮ್ ಹೇಳ್ತಾ ಇದ್ರು ಇವತ್ತು ನಮ್ಮ ಪುರುಷರಿಗೆ ಸ್ತ್ರೀವಾದದ ಒಂದು ವಿಚಾರ ಜಾಸ್ತಿ ಆಗಬೇಕು ಅಂತೇಳಿ. ಆದರೆ ಇಲ್ಲಿ ಯಾರು ಜಾಸ್ತಿ ಪುರುಷರು ಕಾಣಿಸ್ತಾ ಇಲ್ಲ, ಮಹಿಳೆಯರೇ ಜಾಸ್ತಿ ಇದ್ದೀವಿ. ಸೊ ಹಾಗಾಗಿ ಒಟ್ಟಾರೆಯಾಗಿ ಮನೆಯಲ್ಲಿ ನಾನು ಯಾವುದೇ ಪುರುಷ ಅಥವಾ ಮಹಿಳೆ ಈ ರೀತಿಯಾದಂತಹ ವ್ಯತ್ಯಾಸೀಕರಣ ಮಾಡಿ ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಒಟ್ಟಾರೆಯಾಗಿ ಎಲ್ಲರೂ ವ್ಯವಸ್ಥೆ ಒಳಗಡೆ ನಾವು ಯಾರಿದ್ದೀವಿ, ಪುರುಷರಿದ್ದೀವೋ ಮಹಿಳೆಯರಿದ್ದೀವೋ, ಈ ಒಂದು ದೌರ್ಜನ್ಯಗಳನ್ನ ತಡೆಗಟ್ಟೋದಕ್ಕೆ ಇಬ್ಬರಿಂದಲೂ ಸಹ ಸಾಧ್ಯ ಆಗುತ್ತೆ. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳ ಗಣ್ಯರು, ಸಮಾಜಮುಖಿ ಕಾರ್ಯಕರ್ತರು, ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ತಾಲೂಕಿನ ಚಿಕ್ಕಬೊಮ್ಮನಹಳ್ಳಿ ಶ್ರೀ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವ ಮಾರ್ಚ್ 12ರಿಂದ 14ರ ತನಕ ಅದ್ದೂರಿಯಾಗಿ ಜರುಗಲಿದೆ ಎಂದು ಶ್ರೀ ಶಂಭುನಾಥ ಸ್ವಾಮೀಜಿ ತಿಳಿಸಿದರು. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಮಾರ್ಚ್ 12ರಂದು ಧರ್ಮಧ್ವಜ ಸ್ಥಾಪನೆ, ಮಾರ್ಚ್ 13ರ ಸಂಜೆ 4:30ಕ್ಕೆ ಶ್ರೀ ರಂಗನಾಥ ಸ್ವಾಮಿ ರಥೋತ್ಸವ ಜರುಗಲಿದೆ. ಇದಾದ ಬಳಿಕ ಪರಮ ಪೂಜ್ಯ ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಅವರನ್ನ ಗ್ರಾಮಸ್ಥರು ಮಹಿಳೆಯರ ಕುಂಭ ಕಳಸದೊಂದಿಗೆ ಪಲ್ಲಕ್ಕಿ ಉತ್ಸವದೊಂದಿಗೆ ಭವ್ಯ ಮೆರವಣಿಗೆ ಮೂಲಕ ದೇವಾಲಯಕ್ಕೆ ಕರೆತರಲಾಗುವುದು. ಈ ಸಂದರ್ಭದಲ್ಲಿ ವಿವಿಧ ಮಠಾಧೀಶರು, ಗಣ್ಯರು ಉಪಸ್ಥಿತರಿರುವರು. ದೇವರಿಗೆ ಪೂಜೆ ಸಲ್ಲಿಸಿದ ಬಳಿಕ ಬೃಹತ್ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಪೂಜ್ಯ ಸ್ವಾಮೀಜಿಯವರು ಆಶೀರ್ವಚನ ನೀಡಲಿದ್ದಾರೆ. ಕ್ಷೇತ್ರದ ಶಾಸಕರು, ಮಠದ ಭಕ್ತರಾದ ಎ ಮಂಜು, ಮಾಜಿ ಶಾಸಕರಾದ ರಾಮಸ್ವಾಮಿ ಸೇರಿದಂತೆ ಇತರೆ ಭಕ್ತ ಗಣ್ಯರು ಭಾಗವಹಿಸುವರು. ವಿಶೇಷವಾಗಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಪ್ರಗತಿಪರ ರೈತರಾದ ರಂಗಸ್ವಾಮಿಯವರು, ಗುಂಡುರಾಜು ಅವರಿಗೆ ಸನ್ಮಾನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಆಯೋಜನೆ ಮಾಡಲಾಗಿದೆ ಎಂದು ಹೇಳಿದರು. ಇತಿಹಾಸ ಇರುವಂತಹ ಪ್ರಾಚೀನ ಪರಂಪರೆಯಲ್ಲಿ ರಂಗನಾಥ ಸ್ವಾಮಿ ಕ್ಷೇತ್ರ, ಆದಿಶಕ್ತಿ ಬೆಳೆಯಮ್ಮ ತಾಯಿ ಕ್ಷೇತ್ರ, ಹಲವಾರು ದೇವತೆಗಳು ವಾಸವಾಗಿರುವಂತಹ ಈ ಚಿಕ್ಕಬೊಮ್ಮನಹಳ್ಳಿಯಲ್ಲಿ ಅನೇಕ ಧಾರ್ಮಿಕ ನೆಲೆಗೊಂಡಿರುವಂತಹ ಈ ಒಂದು ಧಾರ್ಮಿಕ ಸಂಸ್ಥೆಯನ್ನು ಹರಗುರು ಚರಮೂರ್ತಿಗಳ ಹಿಂದಿನ ಅನೇಕ ಸದ್ಗುರುಗಳು ಈ ಒಂದು ಮಠದ ಪೀಠಾಧ್ಯಕ್ಷರಾಗಿ ಧಾರ್ಮಿಕ ಸಾಂಸ್ಕೃತಿಕವಾಗಿ ತನ್ನದೇ ಆದಂತಹ ಭಕ್ತಿ ಮಾರ್ಗದಲ್ಲಿ ಸೇವೆಯನ್ನು ಮಾಡ್ಕೊಂಡು ಬಂದಿರುವಂತಹ ಈ ಮಠದ ಇತಿಹಾಸ. ಕೊನೆಯದಾಗಿ ನಮ್ಮ ಪರಮ ಪೂಜ್ಯ ಸದ್ಗುರು ರಾಮಯ್ಯ ಪರದೇಶಿ ಮಹಾಸ್ವಾಮೀಜಿಯವರು ಕಂಡಂಥ ಕನಸು ಈ ಚಿಕ್ಕಬೊಮ್ಮನಹಳ್ಳಿ ಗ್ರಾಮಸ್ಥರು ಮತ್ತು ನಮ್ಮ ರಾಮನಾಥಪುರ, ಕೊಣ್ಣೂರು ಸುತ್ತಮುತ್ತಲಿನ ಏನು ಅನೇಕ ಪಂಚಾಯಿತಿಗಳು ಈ ಒಂದು ಮಠದ ಸಾಮೀಪ್ಯಕ್ಕೆ ಬಂದು ಅವರ ಆಶೀರ್ವಾದ ಪಡ್ಕೊಂಡು ಪ್ರತಿ ವರ್ಷವೂ ಕೂಡ ಮನೆ ಮನೆಗೆ ಭಿಕ್ಷೆ ಮಾಡುವಂಥ ಒಂದು ಕೈಂಕರ್ಯವನ್ನು ರಾಮಯ್ಯ ಸ್ವಾಮಿಯವರು ಇಟ್ಕೊಂಡಿದ್ರು. ಈಗಿನ ನಮ್ಮೆಲ್ಲ ಸದ್ಭಕ್ತರು ಅದೇ ವಾಡಿಕೆಯನ್ನು ಇಟ್ಕೊಂಡು ಚಿಕ್ಕಬೊಮ್ಮನಹಳ್ಳಿ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವದ ನಿಮಿತ್ತ ಪ್ರತಿ ಹಳ್ಳಿಗೆ ಹೋಗಿ, ಗ್ರಾಮಗಳಿಗೆ ಹೋಗಿ ಅವ್ರು ಕೊಡುವಂಥ ದವಸ ಧಾನ್ಯದ ಭಿಕ್ಷದ ರೂಪದಲ್ಲಿ ನಾವು ತಗೊಂಡು ಬಂದು ಇಲ್ಲಿಗೆ ಶ್ರೀಮಠದ ಒಂದು ದಾಸೋಹಕ್ಕೆ ವ್ಯವಸ್ಥೆ ಎಲ್ಲ ಮಾಡಿಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಎಲ್ಲ ಗ್ರಾಮದ ಸಹಕಾರದಿಂದ ಜಾತ್ರೆ ವರ್ಷ ಭಾಳ ವಿಶೇಷವಾಗಿ ಸಂಪನ್ನಗೊಳ್ತಾ ಇದೆ. ಈ ವರ್ಷ 12ನೇ ತಾರೀಕು ಧರ್ಮಧ್ವಜ ಸ್ಥಾಪನೆ, ಮಹಾಗಣಪತಿ ಪೂಜೆಯನ್ನು ಪ್ರಾರಂಭ ಮಾಡಿ ನಿರ್ವಿಘ್ನವಾಗಿ ಜಾತ್ರೆ ಪ್ರಾರಂಭ ಆಗಲಿ ಅಂತೇಳಿ ಗೋಧೂಳಿ ಲಗ್ನದಲ್ಲಿ 12ನೇ ತಾರೀಕು ಸಂಜೆ ಧರ್ಮಧ್ವಜಾರೋಹಣವನ್ನು ನೆರವೇರಿಸಿ 13ನೇ ತಾರೀಕು ಮಹಾಸ್ವಾಮಿಗೆ ಹೋಮ ಹವನ ಪುಣ್ಯಾಹ ಎಲ್ಲ ಮಾಡಿಕೊಂಡು ಅಭಿಷೇಕಾದಿಗಳನ್ನ ಮಾಡಿ ಅಲಂಕಾರಗಳನ್ನು ಮಾಡಿ ಮಹಾಮಂಗಳಾರತಿಯನ್ನು ಮಾಡಿ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗವನ್ನು ಮಾಡಿ ಸಂಜೆ ಸರಿಯಾದ 4:30ಕ್ಕೆ ರಂಗನಾಥ ಸ್ವಾಮಿ ರಥೋತ್ಸವವನ್ನು ಅನೇಕ ವರ್ಷಗಳಿಂದ ಕದಲಿಚ್ಛೇದನ ಮಾಡೋ ಪ್ರಯುಕ್ತ ಅದನ್ನು ಪ್ರಾರಂಭಗೊಳಿಸ್ತೀವಿ. ಅದಾದಮೇಲೆ ಈಗಿನ ಜಗದ್ಗುರುಗಳಾದಂತಹ ಪರಮ ಪೂಜ್ಯ ಶ್ರೀ ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮಿಯವರು 7:30ಕ್ಕೆ ಸರಿಯಾಗಿ ಗ್ರಾಮಕ್ಕೆ, ನಮ್ಮ ಗ್ರಾಮದ ದ್ವಾರಕ್ಕೆ ಬಂದು ಅಲ್ಲಿಂದ ಗ್ರಾಮಸ್ಥರು ಎಲ್ಲ ಶ್ರದ್ಧೆಯ ತಾಯಿಂದಿರು, ಪ್ರೀತಿಯ ಮಕ್ಕಳು ಕುಂಭಮೇಳದೊಂದಿಗೆ ಅನೇಕ ಕಳಸಗಳನ್ನ ಹೊತ್ಕೊಂಡು ಸ್ವಾಮೀಜಿಯವ್ರನ್ನ ಬರಮಾಡ್ಕೊಂಡು ಮುತ್ತಿನ ಪಲ್ಲಕ್ಕಿ ಉತ್ಸವ, ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಬಾಲಗಂಗಾಧರ ಮಹಾಸ್ವಾಮೀಜಿಯವರ ಒಂದು ಪ್ರತಿಮೆಯನ್ನು ಈಗಿನ ಜಗದ್ಗುರುಗಳನ್ನ ಮತ್ತು ನಿರ್ಮಲಾ ಸ್ವಾಮೀಜಿಯನ್ನು ಮೆರವಣಿಗೆ ಮಾಡಿಕೊಂಡು ಇಲ್ಲಿಗೆ ಬಂದು ಮೂಲ ರಂಗನಾಥ ಸ್ವಾಮಿ ದರ್ಶನ ಮಾಡಿಕೊಂಡು ಮಹಾಮಂಗಳಾರತಿಯನ್ನು ಮಾಡಿ ಪ್ರತಿ ವರ್ಷದ ಈ ವರ್ಷ ಕೂಡ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಮಹಾಸ್ವಾಮೀಜಿಯವರು ದರ್ಶನ ಆಶೀರ್ವಾದ ಭಕ್ತರನ್ನೆಲ್ಲ ಕುರಿತು ಆಶೀರ್ವಾದಗಳನ್ನ ಮಾಡ್ತಾರೆ. ಪಟ್ಟಣದ ವಿವಿಧ ಪ್ರದೇಶಗಳಲ್ಲಿ ಬೀಡಾಡಿ ದನಗಳ ಹಾವಳಿ ಹೆಚ್ಚಾಗಿದ್ದು ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ.
ದನ ಹಸು ಸಾಕಾಣಿಕೆ ಮಾಡುವ ಕೆಲವರು ಬೇಜವಾಬ್ದಾರಿತನದಿಂದ ದನಗಳನ್ನು ರಸ್ತೆಗೆ ಬಿಡಲಾಗುತ್ತಿದ್ದು ಅವು ಪಟ್ಟಣದ ಪ್ರಮುಖ ರಸ್ತೆಗಳು ಮತ್ತು ಜನಸಂಚಾರ ಹೆಚ್ಚಿರುವ ಪ್ರದೇಶಗಳಲ್ಲಿ ಅಲೆದಾಡುತ್ತಿವೆ. ಶ್ರೀ ಚನ್ನಕೇಶವ ದೇವಾಲಯದ ಆವರಣ, ಗುಣಿಕೆರೆ ಬೀದಿ, ಕೆರೆ ಬೀದಿ ಸೇರಿದಂತೆ ಹಲವು ಕಡೆಗಳಲ್ಲಿ ದನಗಳು ಗುಂಪು ಗುಂಪಾಗಿ ಸುತ್ತಾಡುತ್ತಿರುವುದು ಸಾಮಾನ್ಯ ದೃಶ್ಯವಾಗಿದೆ. ದೇವಾಲಯಕ್ಕೆ ಬರುವ ಭಕ್ತರು ಹಾಗೂ ಸ್ಥಳೀಯ ನಿವಾಸಿಗಳು ಸಂಚರಿಸಲು ತೊಂದರೆ ಅನುಭವಿಸುತ್ತಿದ್ದಾರೆ. ವಿಶೇಷವಾಗಿ ಬೆಳಗ್ಗೆ ಹಾಗೂ ಸಂಜೆ ಸಮಯದಲ್ಲಿ ದನಗಳು ರಸ್ತೆ ಮಧ್ಯದಲ್ಲಿ ನಿಂತುಕೊಳ್ಳುವುದರಿಂದ ವಾಹನ ಸಂಚಾರಕ್ಕೂ ಅಡಚಣೆ ಉಂಟಾಗುತ್ತಿದೆ. ಕೆಲವೊಮ್ಮೆ ದನಗಳು ಪರಸ್ಪರ ಹೊಡೆದಾಡಿಕೊಳ್ಳುವುದು, ರಸ್ತೆ ಮಧ್ಯೆ ಕುಳಿತುಕೊಳ್ಳುವುದು ಅಥವಾ ಅಂಗಡಿ ಮುಂಭಾಗದಲ್ಲಿ ನಿಂತುಕೊಳ್ಳುವುದರಿಂದ ವ್ಯಾಪಾರಸ್ಥರು ಮತ್ತು ಸಾರ್ವಜನಿಕರು ಸಂಕಷ್ಟಕ್ಕೆ ಸಿಲುಕುತ್ತಿದ್ದಾರೆ. ಮಕ್ಕಳಿಗೆ ಹಾಗೂ ವೃದ್ಧರಿಗೆ ಅಪಾಯದ ಪರಿಸ್ಥಿತಿ ಉಂಟಾಗುತ್ತಿದೆ ಎಂದು ಸ್ಥಳೀಯರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈಗ ಜಾಹೀರಾತು. ಗುಣಮಟ್ಟದ ಶಿಕ್ಷಣ, ಶಿಸ್ತು ಮತ್ತು ಸಂಸ್ಕಾರದ ಕಲಿಕೆಗೆ ಮತ್ತೊಂದು ಹೆಸರೇ ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜು. 10 ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಆವರಣ, ವಿಶ್ವದರ್ಜೆಯ ಪ್ರಯೋಗಾಲಯಗಳು, ನೈಸರ್ಗಿಕವಾಗಿ ನಿರ್ಮಿಸಿರುವ ವಿಶಾಲವಾದ ಶಾಲಾ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, 400 ಜನರು ಒಟ್ಟಿಗೆ ಕುಳಿತು ಊಟ ಮಾಡಬಹುದಾದ ಡೈನಿಂಗ್ ಹಾಲ್, ಅತ್ಯಂತ ಅನುಭವಿ ನುರಿತ ಶಿಕ್ಷಕರ ವೃಂದ, ಹೀಗೆ ಎಲ್ಲ ಮೂಲಭೂತ ವ್ಯವಸ್ಥೆಗಳಿಂದ ವಿದ್ಯಾರ್ಥಿಗಳ ಸೇವೆಗೆ ಸಕಲ ರೀತಿಯಿಂದಲೂ ಕಾಲೇಜು ಸಜ್ಜುಗೊಂಡಿದೆ. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳಲ್ಲಿ ಸ್ಪರ್ಧಾತ್ಮಕ ಕೋರ್ಸ್ಗಳಾದ ಸಿಇಟಿ, ನೀಟ್, ಜೆಇಇ, ನಾಟ ಮತ್ತು ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ಅನುಭವಿ ಉಪನ್ಯಾಸಕರಿಂದ ಬೋಧನಾ ಕಾರ್ಯ ನಡೆಯುತ್ತಿದ್ದು, ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವತ್ತ ಸಂಸ್ಥೆಯು ದಾಪುಗಾಲ ನೀಡುತ್ತಿದ್ದು, ಇಂದು ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಅಪಾರವಾದ ಕೀರ್ತಿ ಮತ್ತು ಸಾಧನೆಗೆ ಸಂಸ್ಥೆ ಹೆಸರುವಾಸಿಯಾಗಿದೆ. ಆಸಕ್ತರು ವಿವರಗಳಿಗಾಗಿ ಹಿಂದೆ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ. Contact 6360539736. Hey everyone, I'm Dhruva HP, I'm Kritika Tia, studying in class 12 of Bharat's PU Academy. We are proud to introduce Bharat's Academy, a newly established institution in science which is dedicated for excellence education in curricular and non-curricular activities. Hello everyone, myself Barira Kaunin. Myself Naba Zahra. We are from Bharat's PU Academy. I'm really proud to express the excellent and well-organized schedule of our college. A good college schedule plays a vital role in every student's life by shaping their future along with their knowledge, skills and character. Our college follows an academic system which focuses on both theoretical and competitive learning. Our college provides a well-disciplined yet friendly environment, a modern laboratories, a well-stocked library, digital learning facilities that support the students in their studies. The Bharat PU Academy is founded by Mr. Bharat VS and the secretary Mrs. Netra Bharat and the principal of this college Mr. Murli RM. So it's been a great experience studying in Bharat's Academy since I train especially for competitive exams like JEE, NEET, CET and NDA with individual care and support. Also, we are taught by highly qualified and experienced lecturers. ನಮಸ್ಕಾರ, ನಾನು ಭರತ್ ಅಂತ. ಸೊ ನಮ್ಮದು ಭರತ್ಸ್ PU ಅಕಾಡೆಮಿ ಏನಿದೆ ಹಾಸನ ಹಳ್ಳಿಕಟ್ಟೆ ಸರ್ಕಲ್ ಸಾಲ್ಗಮೆ ರಸ್ತೆನಲ್ಲಿ, ಇಲ್ಲಿ 2026-27ನೇ ಸಾಲಿನ ಅಡ್ಮಿಷನ್ಸ್ ಆಲ್ರೆಡಿ ಓಪನ್ ಆಗಿದೆ. ಕಂಪ್ಲೀಟ್ ಕಾಂಪಿಟೇಟಿವ್ ಕೋಚಿಂಗ್ ಕಾಲೇಜ್ ಅಂತ ಹೇಳಿ ಹಾಸನದಲ್ಲಿ ಹೆಸರಾಗಿರುವಂಥ ನಮ್ಮ ಕಾಲೇಜಿನಲ್ಲಿ JEEಗೆ ಸಪ್ರೇಟು, ನೀಟ್ಗೆ ಸಪ್ರೇಟು 2 ಬ್ಯಾಚ್ಗಳನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ಅಡ್ಮಿಷನ್ಸ್ ಎಲ್ಲ ಮುಗೀತಾ ಇದೆ. ಸೊ ದಯಮಾಡಿ ಪೇರೆಂಟ್ಸ್ಗಳು ಆದಷ್ಟು ಬೇಗ ಸದುಪಯೋಗ ಪಡ್ಕೊಳ್ಳಿ, ಆದಷ್ಟು ಬೇಗ ಬಂದು ನಿಮ್ಮ ಮಕ್ಕಳನ್ನ ಅಡ್ಮಿಷನ್ಸ್ ಮಾಡಿ. ಸೊ ಭರತ್ಸ್ ಅಕಾಡೆಮಿ ಹೊಸದಾಗಿ ಭರತ್ಸ್ ಅಕಾಡೆಮಿ ನಿಮ್ಮ ಮುಂದೆ ಬಂದಿದೆ. ಹಳ್ಳಿಕಟ್ಟಿ ವೃತ್ತ, ಸಾಲ್ಗಾಮಿ ರಸ್ತೆ, ಹಾಸನ. ಭರತ್ಸ್ ಅಕಾಡೆಮಿ ಹಾಸನದ ಕೆಆರ್ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ. ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ ಅಯ್ಯಂ ಫೇಕೋ ಸರ್ಜನ್, ಡಾಕ್ಟರ್ ಸುಮಂತ್ ಅಯ್ಯಂ ರೆಟಿನಾ ಸರ್ಜನ್,
ಡಾಕ್ಟರ್ ಮಧುಮಿತಾ ಎಂ ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ. ನಮ್ಮ ಆಸ್ಪತ್ರೆಯ ವಿಶೇಷತೆಗಳು: ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್, ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ, ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆರ್ಟ್ಲಿ ಫೇಕೋ ಮೆಷಿನ್, ಅಂತಾರಾಷ್ಟ್ರೀಯ ಮಟ್ಟದ ಲೆನ್ಸಸ್ ಬಳಕೆ, ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ, ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ, ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ. ನಮ್ಮಲ್ಲಿ ಅತ್ಯಾಧುನಿಕ OCT ಮೆಷಿನ್, ಲೇಸರ್ ಮೆಷಿನ್, ವಿಟ್ರೆಕ್ಟಮಿ ಮೆಷಿನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ. ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್, ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ. ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 10 ರಿಂದ ಸಂಜೆ 8 ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹಾಸನದ ನಮ್ಮ ವಿಳಾಸ: HAR ಆರ್ಕೇಡ್, 4ನೇ ಕ್ರಾಸ್, ಸಂಪಿಗೆ ರಸ್ತೆ, KR ಪುರಂ, ಹಾಸನ. ಫೋನ್ ನಂಬರ್ 9036033343, 9353737288. ತಿಪಟೂರಿನಲ್ಲಿ ಕಳೆದ 3 ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು, ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ. ತಿಪಟೂರಿನ ನಮ್ಮ ವಿಳಾಸ: NH 206, ಹಾಸನ್ ಸರ್ಕಲ್ ಹತ್ತಿರ, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ, ತಿಪಟೂರು. ಫೋನ್ ನಂಬರ್ಸ್ 8310505620 ಮತ್ತು 08023901908. ಸಕಲೇಶಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು, ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಸಕಲೇಶಪುರದ ನಮ್ಮ ವಿಳಾಸ: ಶ್ರೀನಿವಾಸ ನರ್ಸಿಂಗ್ ಹೋಮ್, 2nd ಫ್ಲೋರ್, BM ರೋಡ್, ಸಕಲೇಶಪುರ. ಫೋನ್ ನಂಬರ್ 7975318630. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMC ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ CEBA ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ KCET, NEET, JEE ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ CA ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಯಾವತ್ತು ಮರೆಯಲ್ಲ, ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮವು, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್, ಸ್ಪ್ರೆಡಿಂಗ್ 100 ವರ್ಷಗಳು 100 ದಿನಗಳು, ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು
ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನು ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484242761 ಮತ್ತು 8970568666. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಮಹಿಳೆಯರು ಭಯ ಮತ್ತು ಹಿಂಜರಿಕೆಯಿಂದ ಮುಕ್ತರಾಗಿ ಧೈರ್ಯದಿಂದ ಸಮಾಜದಲ್ಲಿ ಮುಂದೆ ಬಂದು ಉತ್ತಮ ಸಮಾಜ ನಿರ್ಮಾಣಕ್ಕೆ ಕೈಜೋಡಿಸಬೇಕು ಎಂದು ಪ್ರೊಫೆಸರ್ ಆರ್ ಸುನಂದಮ್ಮ ಕರೆ ನೀಡಿದರು. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಆಯೋಜಿಸಲಾಗಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಇಂದಿನ ಸಮಾಜದಲ್ಲಿ ಮಹಿಳೆ ಅನೇಕ ಸಂದರ್ಭಗಳಲ್ಲಿ ಭಯದ ವಾತಾವರಣದಲ್ಲೇ ಬದುಕಬೇಕಾದ ಪರಿಸ್ಥಿತಿ ಇದೆ. ಮಹಿಳೆಯರು ತಮ್ಮ ಮನದ ನೋವುಗಳನ್ನು ಹೊರಹಾಕದೆ ಒಳಗೊಳಗೆ ತಾಳಿಕೊಂಡು ಬದುಕುತ್ತಿದ್ದಾರೆ. ಆದ್ದರಿಂದ ಮಹಿಳೆಯರು ತಮ್ಮೊಳಗಿನ ಭಯವನ್ನು ತೊರೆದು ಆತ್ಮವಿಶ್ವಾಸದಿಂದ ಬದುಕಬೇಕು. ಮಹಿಳೆಯರು ತಮ್ಮ ಅಧೀನತೆಯಿಂದ ಹೊರಬಂದು ಸಮಾಜದಲ್ಲಿ ಸ್ವತಂತ್ರವಾಗಿ ತಮ್ಮ ಸಾಮರ್ಥ್ಯವನ್ನು ತೋರಿಸಬೇಕು. ಪ್ರಪಂಚದ ಎಲ್ಲಾ ಕ್ಷೇತ್ರಗಳಲ್ಲೂ ಮಹಿಳೆಯರು ಸಾಧನೆ ಮಾಡಲು ಸಾಕಷ್ಟು ಅವಕಾಶಗಳಿದ್ದು ಅವುಗಳನ್ನು ಬಳಸಿಕೊಂಡು ಮುನ್ನಡೆಯಬೇಕು. ಸಣ್ಣ ಪುಟ್ಟ ಟೀಕೆಗಳು ಅಥವಾ ತಪ್ಪು ಹುಡುಕುವ ವಿಚಾರಗಳಿಗೆ ಹೆಚ್ಚು ಮಹತ್ವ ನೀಡದೆ ಸಮಾಜದ ಒಳಿತಿಗಾಗಿ ಕಾರ್ಯನಿರ್ವಹಿಸಬೇಕು. ಇಂದಿನ ಪಿತೃಪ್ರಧಾನ ವ್ಯವಸ್ಥೆಯಲ್ಲಿ ಮಹಿಳೆಯರನ್ನ ಹಲವು ಬಾರಿ ಕೇವಲ ಉತ್ಪಾದಕರಂತೆ ಮಾತ್ರ ನೋಡಲಾಗುತ್ತದೆ. ಮಹಿಳೆ ದೇಶವನ್ನು ಕಾಯುವ ಸೈನಿಕರನ್ನ ಹೆತ್ತು ಹೊತ್ತು ಪೋಷಿಸುತ್ತಾಳೆ ಎಂಬ ಸತ್ಯವನ್ನು ನಾವು ಮರೆಯಬಾರದು ಎಂದು ಹೇಳಿದರು. ನಮ್ಗೆ ಹಿಂಸೆ ಕೊಡ್ತಾ ಇದ್ರು, ಅದನ್ನ ಬಾಯ್ಬಿಟ್ಟು ಮಾತಾಡದೆ ಆ ಹಿಂಸೆಯನ್ನು ತಡ್ಕೊಂಡು ನಾವು ಪ್ರಯಾಣ ಬೆಳೆಸಿರ್ತೀವಿ. ಎಷ್ಟೋ ಸರಿ ಇಂಥ ಘಟನೆಗಳು ಇಲ್ಲಿರುವ ಅನೇಕ ಹೆಣ್ಮಕ್ಳಿಗಾಗ್ತವೆ. ಅಂದರೆ ನಾವು ನಮ್ಮ ಅಧೀನತೆಯನ್ನು ಪ್ರತಿ ಗಳಿಗೆಯಲ್ಲೂ ಪ್ರತಿ ನಿಮಿಷದಲ್ಲೂ ಕೂಡ ನಮ್ಮ ಒಳಗಡೆ ನಾವು ಸೇರಿಸ್ಕೊಂಡಿರೋ ಇಂಟರ್ನಲೈಸ್ ಮಾಡ್ಕೊಂಡಿರೋ ಕಾರಣಕ್ಕಾಗಿ ನಾವು ಬಾಯಿ ಬಿಟ್ಟರೆ ಏನಾಗುತ್ತೋ ಅನ್ನೋ ಭಯದಲ್ಲಿ ಬದುಕ್ತೀವಲ್ಲ, ಅಂತಹ ಅಧೀನತೆಯಿಂದ ನಾವು ಬಿಡಿಸ್ಕೊಳ್ಬೇಕಾಗಿದೆ. ಮತ್ತು ಬರೀ ಗಂಡಸರ ಅಧೀನತೆ ಅಲ್ಲ, ನಾವು ಕೂಡ ಗೊತ್ತಿಲ್ಲವೋ ಗೊತ್ತಿಲ್ಲದಕ್ಕೋ ಅವ್ರು ಹೇಳುವ ಅಧೀನತೆಯ ಅಂಶಗಳನ್ನು ನಮ್ಮೊಳಗಡೆ ನಾವು ರೂಢಿಸ್ಕೊಂಡಿರೋದ್ರಿಂದ, ಇಂಟರ್ನಲೈಸ್ ಮಾಡ್ಕೊಂಡಿರೋದ್ರಿಂದ ನಾವು ಅವನು ಹೇಗೆ ಬಿಡಿಸ್ಕೋಬೇಕನ್ನೋದು ನಾವು ಪ್ರತಿ ಗಳಿಗೆಯಲ್ಲೂ ಕೂಡ ಯೋಚಿಸ್ತಾ ಇರಬೇಕಾಗತ್ತೆ. ಈ ಸಂದರ್ಭದಲ್ಲಿ ನಾವು ಹೇಗೆ ಹೊರಬರಬೇಕು, ಅದಕ್ಕೆ ಯಾರೇ ಒಂದು ಉಪಾಯವನ್ನು ಕೊಡೋಕ್ಕಾಗಲ್ಲ. ಪ್ರತಿಯೊಬ್ಬರೂ ಒಂದೊಂದು ಉಪಾಯದಲ್ಲಿಯೇ ಪ್ರತಿದಿನವೂ ಕೂಡ ನಾವು ನಮ್ಮ ಅಧೀನತೆಯನ್ನು ಬಿಡಿಸ್ಕೊಳ್ಳೋಕ್ಕೆ ನಾವು ಪ್ರಯತ್ನಗಳನ್ನು ಮಾಡ್ತಾ ಇರಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ನಾವು ಶಿಕ್ಷಣ, ಕೆಲಸ, ಜೀವನ ಕ್ರಮ, ಉದ್ಯೋಗ ಮುಂತಾದ ಅಧೀನತೆಗಳಿಂದ ಹೊರಗಡೆ ಬಂದು ಪ್ರಪಂಚದಲ್ಲಿ ಎಲ್ಲ ಜಾಗದಲ್ಲೂ ಮಹಿಳೆಯರು ಏನಾಗಬೇಕು, ಏನಾಗಿರಬೇಕು, ಹೇಗಿರಬೇಕು, ಹೇಗೆ ವರ್ತಿಸಬೇಕು ಎಂಬುದನ್ನು ನಿರ್ಧರಿಸುವ ಸಮಾಜದ ವಿಚಾರಗಳನ್ನು ನಾವು ನಿತ್ಯ ಚರ್ಚಿಸಬೇಕಾಗತ್ತೆ. ಚರ್ಚೆಯ ಮೂಲಕವೇ ಕೂಡ ಉತ್ತರವನ್ನು ನಾವು ಕಂಡುಕೊಳ್ಬೇಕಾಗತ್ತೆ. ಅವ್ರು ಯಾಕೆ ಹೇಗಿರಬೇಕು ಅಂತ ನಮ್ಮ ಆಫೀಸ್ಗಳಲ್ಲಾಗ್ಬೋದು, ನಮ್ಮ ಮನೆಯಲ್ಲಾಗಿರ್ಬೋದು, ಅಥವಾ ನಾವು ಎಲ್ಲೋ ಹೋಗ್ತಾ ಇರುವ ಜಾಗಗಳಲ್ಲಾಗಿರ್ಬೋದು, ಎಲ್ಲ ಜಾಗದಲ್ಲೂ ನೀವು ಹಿಂಗಿದ್ದಿದ್ದು ತಪ್ಪು, ಈಗ ಮಾಡಿದ ತಪ್ಪು, ಹೀಗೆ ಹೇಳಿದ ತಪ್ಪು, ಈಗ ಮಾತಾಡಿದ ತಪ್ಪು, ಈ ಥರ ನೋಡಿದ ತಪ್ಪು ಅಂತ ಇದೆಯಲ್ಲ, ಈ ಕಾರಣಗಳನ್ನು ನಾವು ನಕ್ಕಿದ್ದು ತಪ್ಪು, ನಾವು ಹತ್ತಿದ್ದು ತಪ್ಪು, ಎಲ್ಲದರಲ್ಲೂ ಕೂಡ ತಪ್ಪು ಹುಡುಕುವ ಸಮಾಜದ ಈ ವಿಚಾರಧಾರೆಗಳನ್ನು ನಾವು ನಮ್ಮನ್ನು ಪ್ರಶ್ನಿಸ್ಕೊಳ್ತಾನೆ ನಾವು ಹೊಸ ವಿಚಾರಧಾರೆಗಳತ್ತ ಹೋಗಬೇಕಾಗಿದೆ. ಅದು ಹಾಗಾಗಿನೇ ನಾವೇನು ಮಾಡಬೇಕಾಗುತ್ತೆ ಅಂದರೆ ನಮ್ಮ ತನವನ್ನು, ಅವರ್ ಸೆಲ್ಫ್ಸ್ನ ನಾವು, ನಮ್ಮ ತನವನ್ನು ನಾವು ರೂಪಿಸ್ಕೊಳ್ಬೇಕಾಗತ್ತೆ. ಇಂಥ ಸ್ಥಿತಿಯಿಂದ ಬಿಡಿಸ್ಕೊಳ್ಳೋಕ್ಕೆ ಹೊಸದಾಗಿ ಯೋಚಿಸಬೇಕಾಗತ್ತೆ, ಹೊಸ ರೀತಿಯಲ್ಲಿ ಮಾತಾಡಬೇಕಾಗಿದೆ, ಹೊಸ ಪದಗಳನ್ನು ನಾವು ಕಟ್ಟಬೇಕಾಗಿದೆ. ಅವುಗಳ ಮೂಲಕ ನಮ್ಮ ವ್ಯಕ್ತಿತ್ವವನ್ನು ನಾವು ಸ್ಥಾಪಿಸ್ಕೊಳ್ಬೇಕಾಗಿದೆ. ಆಮೇಲೆ ಪಿತೃಪ್ರಧಾನತೆ ಯಾವತ್ತೂ ಮಹಿಳೆಯರನ್ನು ಯುದ್ಧಕ್ಕಾಗಿ, ಗಂಡು ಮಕ್ಕಳನ್ನು ಯುದ್ಧಕ್ಕಾಗಿ ಸಿದ್ಧಗೊಳಿಸಿದರೆ ಅವ್ರನ್ನ, ನಮ್ಮನ್ನು ಯುದ್ಧ ಮಾಡುವ ಸೋಲ್ಜರ್ಸ್ ಏನು ಹೇಳ್ತೀವಿ, ನಮ್ಮ ಸೈನಿಕರನ್ನು ಉತ್ಪಾದಿಸಲು ಮಹಿಳೆಯರನ್ನ ಬಳಸ್ತಾ ಇದ್ದೀವಿ. ಇದನ್ನು ನಾವು ಗಂಭೀರವಾಗಿ ಭಿನ್ನ ಭಿನ್ನ ನೆಲೆಯಲ್ಲಿ ಯೋಚಿಸಬೇಕು. ನಾವು ಉತ್ಪಾದಕರು, ಬರೀ ಉತ್ಪಾದಕರು ಮಾತ್ರ ಅಲ್ಲ, ಸೈನಿಕರನ್ನು ಉತ್ಪಾದಿಸ್ತಾ ಇರ್ತೀವಿ.
ಎಲ್ಲ ಕಡೆಯಲ್ಲೂ ನಾವು ಅವರು ಯುದ್ಧ ಮಾಡೋಕ್ಕೆ ಗಂಡಸನ್ನು ಸಿದ್ಧಗೊಳಿಸ್ತಾ ಇದ್ದರೆ ಅವ್ರನ್ನ ಉತ್ಪಾದಿಸಲಿಕ್ಕೆ ನಮ್ಮನ್ನು ಸಿದ್ಧಗೊಳಿಸ್ತಾ ಇರ್ತಾರೆ. ಇದು ಮೇರಿ ಡ್ಯಾಲಿ ಹೇಳಿದ ಒಂದು ದೊಡ್ಡ ಮಾತು. ಇದೇ ವೇಳೆ ಧಾರವಾಡದ ಲಿನೆಟ್ ಡಿಸಿಲ್ವಾ, ನಿರ್ಮಲಾ ವಿ ದೇವ್, ಕಲೇಸಂ ಅಧ್ಯಕ್ಷೆ ಪ್ರೊಫೆಸರ್ ಸುನಂದಮ್ಮ, ಮೌಲಾನಾ ಆಜಾದ್ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಶಾಹಿದಾ, ಟಿಎಂ ಉಷಾರಾಣಿ, ತಾರಾಸ್ವಾಮಿ, ಡಾಕ್ಟರ್ ಶೈಲಕಾ ಕರ್ಕಡ, ಗೀತಾ ಕಿರಣ್, ಸಿ ಸೌಭಾಗ್ಯ, ಡಾಕ್ಟರ್ ಸುಕನ್ಯಾ, ಡಾಕ್ಟರ್ ಸಾವಿತ್ರಿ, ಲೀಲಾವತಿ ಇತರರು ಉಪಸ್ಥಿತರಿದ್ದರು. ಅಯ್ಯ ಎಂದರೆ ಸ್ವರ್ಗ, ಪ್ರೀತಿ ಮತ್ತು ಮೌಲ್ಯಗಳ ಸಂಕೇತ. ಈ ಪುಸ್ತಕದ ಹೆಸರೇ ಅರ್ಥಪೂರ್ಣವಾಗಿದ್ದು, ಆರ್.ಎಸ್. ನಿಂಗೇಗೌಡರ ಜೀವನ ಚರಿತ್ರೆ ಮತ್ತು ಅವರು ನಡೆದು ಬಂದ ಆದರ್ಶಮಯ ಹಾದಿಯ ಚಿತ್ರಣ ಈ ಕೃತಿಯಲ್ಲಿ ಅಡಕವಾಗಿದೆ ಎಂದು ಮಂಡ್ಯದ ಕರ್ನಾಟಕ ಸಂಘದ ಅಧ್ಯಕ್ಷ ಜಯಪ್ರಕಾಶ್ ಗೌಡ ಹೇಳಿದರು. ನಗರದ ಎನ್ಸಿಸಿ ಕಚೇರಿ ಹಿಂಭಾಗ ಇರುವ ಕುರುಹೇನುಶೆಟ್ಟಿ ಕಲ್ಯಾಣ ಮಂಟಪದ ಆವರಣದಲ್ಲಿ ಭಾನುವಾರದಂದು ಹಮ್ಮಿಕೊಳ್ಳಲಾಗಿದ್ದ ಶ್ರೀಮತಿ ಭವಾನಿ ಲೋಕೇಶ್ ರಚಿತ ಅಯ್ಯ ಎಂದರೆ ಪುಸ್ತಕವನ್ನು ಬಿಡುಗಡೆಗೊಳಿಸಿ ನಂತರ ಉದ್ದೇಶಿಸಿ ಮಾತನಾಡಿದ ಅವರು, ಸಮಾಜದಲ್ಲಿ ಒಳ್ಳೆಯ ಮೌಲ್ಯಗಳನ್ನು ಬೆಳೆಸುವಂತಹ ವ್ಯಕ್ತಿಗಳು ಅಪರೂಪವಾಗಿದ್ದು, ಅಂತಹ ಆದರ್ಶ ವ್ಯಕ್ತಿಗಳ ಜೀವನವನ್ನು ಪುಸ್ತಕ ರೂಪದಲ್ಲಿ ಪರಿಚಯಿಸುವುದು ಸಮಾಜಕ್ಕೆ ಪ್ರೇರಣೆಯಾಗಿದೆ. ಹಿಂದಿನ ಕಾಲದಲ್ಲಿ ಜಾನಪದ ಕವಿಗಳು ಸಮಾಜಮುಖಿ ಕಾರ್ಯಗಳಿಗೆ ಮಹತ್ವ ನೀಡುತ್ತಿದ್ದರು. ಕೆರೆ ಕಟ್ಟಿಸುವುದು, ದೇವಾಲಯ ನಿರ್ಮಿಸುವುದು, ಬಡವರಿಗೆ ಸಹಾಯ ಮಾಡುವುದು ಮತ್ತು ಮಕ್ಕಳಿಗೆ ಒಳ್ಳೆಯ ಮೌಲ್ಯಗಳನ್ನು ಕಲಿಸುವುದು ಜೀವನದ ಧ್ಯೇಯವಾಗಿತ್ತು ಎಂದು ಕಿವಿಮಾತು ಹೇಳಿದರು. ಆದರೆ ಇಂದಿನ ಕಾಲದಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣ ಪಡೆದು ದೊಡ್ಡ ಉದ್ಯೋಗ ಮಾಡು, ವೈದ್ಯನಾಗು, ಇಂಜಿನಿಯರ್ ಆಗು, ಹಣ ಸಂಪಾದಿಸು ಎಂಬ ದಿಕ್ಕಿನಲ್ಲೇ ಹೆಚ್ಚು ಒತ್ತಡ ನೀಡಲಾಗುತ್ತಿದೆ. ಆದರೆ ನಿಂಗೇಗೌಡರು ತಮ್ಮ ಮಕ್ಕಳಿಗೆ ಕೇವಲ ಶಿಕ್ಷಣ ಮಾತ್ರವಲ್ಲ, ಸಮಾಜ ಸೇವೆ ಮಾಡುವ ಗುಣವನ್ನು ಬೆಳೆಸಿದ್ದಾರೆ. ಸಮಾಜದ ಒಳಿತಿಗಾಗಿ ಬದುಕಬೇಕು ಎಂಬ ಮೌಲ್ಯವನ್ನು ಅವರು ಕುಟುಂಬದೊಳಗೆ ಬಿತ್ತಿದ್ದಾರೆ ಎಂದು ಹೇಳಿದರು. ಇವತ್ತು ನಾವೇನಾಗಿದ್ದೇವೆ, ನಮ್ಮ ಜನಪದ ಕವಿಯತ್ರಿ ಒಂದು ಮಾತು ಹೇಳ್ತಾರೆ, ಕೆರೆಯನ್ನು ಕಟ್ಟಿಸು, ದೇವಾಲಯವನ್ನು ನಿರ್ಮಿಸು, ಚಂದ್ರವನ್ನು ಕಟ್ಟಿಸು, ಒಂದೊಂದು ತೊಟ್ಟು ಹಾಲನ್ನು ತನ್ನ ಮಗುವಿಗೆ ಬಾಯಿಗೆ ಹಾಕ್ತಾ, ಮಗು ನೀನು ಮುಂದೆ ಕೆರೆ ಕಟ್ಟಿಸಬೇಕು, ಕಾಲುವೆ ಕಟ್ಟಿಸಬೇಕು, ಅರವಟ್ಟಿಗಳನ್ನು ನಿರ್ಮಿಸಬೇಕು, ದೇವಾಲಯವನ್ನು ನಿರ್ಮಿಸಬೇಕು ಅಂತ. ಇವತ್ತಿನ ತಾಯಿ ಏನು ಮಾಡ್ತಾರೆ, ಬೇಗ ಹೋಗುದು, SLC ಮಾಡು, ಬೇಗ ಡಾಕ್ಟರ್ ಆಗು, ಬೇಗ ಇಂಜಿನಿಯರ್ ಆಗು, 4 ಸೈಟ್ ತಗೋ, 15 ಮನೆ ಕಟ್ಟು, ಸಾವಿರಾರು ಕೋಟಿ ಸಂಪಾದನೆ ಮಾಡು, ನಿನ್ನ ಮಗಳನ್ನ ತುಂಬ ಎತ್ತರಕ್ಕೆ ದೊಡ್ಡ ಹಳ್ಳಿಯಿಂದ ಮಾಡು ಅಂತ ಹೇಳ್ತಕ್ಕಂಥ ಒಂದು ಪರಿಸ್ಥಿತಿ ಇರುವಾಗ, ಇವರ ತಂದೆ ಆ ಸಾಮಾನ್ಯ ಜನಪದ ಮಹಿಳೆ ಆಡ್ತಲ್ಲ, ಕೆರೆಯನ್ನು ಕಟ್ಟಿಸು ಅನ್ನುವಂಥ ಮಾತಿನಲ್ಲಿ ನೀನು ಓದಬೇಕು, ರಂಗಲಕ್ಷ್ಮಿ ನೀನು ಡಾಕ್ಟರ್ ಆಗಬೇಕು, ನಮ್ಮ ಜನಕ್ಕೆ ನೀನು ಸುಲಭವಾಗಿ ಸಿಗಬೇಕು, ನಮ್ಮ ಜನಕ್ಕೆ ಬಡವರಿಗೆ ಬಗ್ಗರಿಗೆ ಸುಲಭವಾಗಿ ಆರೋಗ್ಯದ ನೀನು ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು ಅಂತ ಹೇಳುವಂಥ ಮಾತಿದೆಯಲ್ಲ, ಈ ಎಷ್ಟು ಜನಕ್ಕೆ ಸಾಧ್ಯ? ಅದಕ್ಕಾಗಿ ನಾವು ನಿಂಗೇಗೌಡರನ್ನ ಮೆಚ್ಚಿಕೊಳ್ಬೇಕಾಗ್ತದೆ, ನಿಂಗೇಗೌಡರಿಗೆ ನಾವು ನಮಸ್ಕಾರ ಮಾಡಬೇಕಾಗ್ತದೆ. ಒಂದು ಮಾತು ಬರ್ತದೆ, ಸರಳತೆ ಎನ್ನುವಂಥದ್ದು ಎಷ್ಟು ಸುಲಭ ಅಂತ ಅನ್ನೋದಕ್ಕೆ ನಾವು ಭಾಳ ಅಂದ್ಕೊಂಡಿರ್ತೀವಿ. ನಾವು ಇರುವೆಯನ್ನು ಯೋಚನೆ ಮಾಡೋದಿಲ್ಲ, ನಾವ್ಯಾವ ಆನೆಗಳನ್ನು ನೋಡ್ತಾ ಇರ್ತೀವಿ. ಆದರೆ ಒಂದು ಇರುವೆ ಆನೆಯನ್ನು ಅಳ್ಳಾಡಿಸ್ಬಿಡ್ಬಾರ್ದು. ಅದು ಸೊಂಡಲಿಗೆ ಏನಾದರೂ ಹೋಗ್ಬೋದು, ಇರುವೆ ಸಿಗಾಕೊಂಡ್ಬಿಟ್ರೆ ನಮ್ಮ ಡಾಕ್ಟ್ರಿಗೆ ಕಷ್ಟ ಗೊತ್ತಿರ್ತದೆ, ಅದು ಎಷ್ಟು ಕಷ್ಟ ಆಗ್ತದೆ. ಒಂದು 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 ನಮ್ಮ ಮೂಗಿನ ಒಳ್ಳೆಯ ಒಳಗೆ ಒಂದು ಯಾವುದಾದ್ರೂ ಒಂದು ಸೊಳ್ಳೆಗಿಲೆ ಹೊರಟೋಗ್ರೆ ಎಷ್ಟು ಕಷ್ಟವನ್ನು ಅನುಭವಿಸ್ತೇವೆ. ಆದರೆ ನಾವು ಯಾವಾಗಲೂ ಕೂಡ ಆನೆಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ, ಸೊಳ್ಳೆಯ ಬಗ್ಗೆ ಯೋಚನೆ ಮಾಡೋದಿಲ್ಲ, ಇರುವೆ ಬಗ್ಗೆ ಯೋಚನೆ ಮಾಡೋದಿಲ್ಲ. ಇರುವೆಯೂ ಕೂಡ ಅಷ್ಟೇ. ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ಚರಾಚರ ವಸ್ತುಗಳೆಲ್ಲ, ಸಾಮಾನ್ಯ ಜಂತುವಿನಿಂದ ಹಿಡಿದು ಮಹಾ ದೊಡ್ಡ ದೊಡ್ಡ ವೃಕ್ಷಗಳವರೆಗೆ ಎಲ್ಲವೂ ಕೂಡ ಯಾವುದೋ ಒಂದು ಉದ್ದೇಶಕ್ಕಾಗಿ ಹುಟ್ಟಿದ್ದಾವೆ ಅಂತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡೇ ಹುಟ್ಟಿರ್ತಕ್ಕಂಥ, ಪ್ರಕೃತಿಯ ಸಮತೋಲನವನ್ನು ಕಾಯ್ದುಕೊಳ್ಳೋದಕ್ಕೋಸ್ಕರವಾಗಿ ಎಲ್ಲ ಹುಟ್ಟಿರ್ತಕ್ಕಂಥ. ನೋಡಿ, ಒಬ್ಬ ವಚನಕಾರ ಹೇಳ್ತಾನೆ, ಕರಿಯ ನಿತ್ತಡೆ ಒಳ್ಳೆ, ಯೋಚನೆ ಮಾಡಿ, ಕರಿಯ ನಿತ್ತಡೆ ಒಳ್ಳೆ, ಸಿರಿಯ ನಿತ್ತಡೆ ಒಳ್ಳೆ, ಹಿರಿದಪ್ಪ ರಾಜ್ಯವನಿತ್ತಡೆ ಒಳ್ಳೆ, ನಿಮ್ಮ ಶರಣರ ಸುಳ್ಳುನುಡಿಯನ್ನು ತರಗಡೆಗೆ ಇತ್ತಡೆ ನಿನ್ನ ನಿತ್ಯ ಕಾಣ ರಾಮನಾಥ ಅಂದ್ಬಿಡ್ತಾರೆ. ನಿನ್ನ ಶರಣರ ಸುಳ್ಳುನುಡಿಯನ್ನು ಅರಗಡೆಗೆ ಇರ್ತಡೆ. ನನಗೆ ಕರಿ ನಾಯಿ ಹೇಳಿಲ್ಲ ಅವನು, ಕುದುರೆ ಹೇಳಿಲ್ಲ ಅವನು. ಕರಿಯನ್ನು ದೊಡ್ಡ ಪ್ರಾಣಿ, ಅದು ಪ್ರಾಣಿಗಳಲ್ಲೇ ದೊಡ್ಡದದು. ಅಂತಹ ದೊಡ್ಡ ಪ್ರಾಣಿಯನ್ನು ಕೊಟ್ಟರು ನನಗೆ ಬೇಡಪ್ಪ. ಸಿರಿಯ ನಿತ್ತಡೆ ಒಳ್ಳೆ, ಅಪಾರವಾದಂಥ ಐಶ್ವರ್ಯವನ್ನು ಕೊಟ್ಟರು ನನಗೆ ಬೇಡಪ್ಪ. ಜಗತ್ತಿನ ಎಲ್ಲ ಸಂಪತ್ತನ್ನು ನಮಗೆ ಕೊಟ್ಟರು ಬೇಡ ಮಾರೆ. ಸಿರಿಯನ್ನು ಬರೀ ಹಣ ಹೇಳೋದಿಲ್ಲ ಅವನು, ಲಕ್ಷ ಹೇಳೋದಿಲ್ಲ, ಕೋಟಿ ಹೇಳೋದಿಲ್ಲ, ಸಿರಿಯನಿತ್ತಡೆ ಒಳ್ಳೆ. ಹಾಗೆಯೇ ಹಿರಿದಪ್ಪ ರಾಜ್ಯವನಿತ್ತಡೆ ಒಳ್ಳೆ, ಇಡೀ
ಇಡೀ ಪ್ರಪಂಚವನ್ನು ನೀನು ಕೊಟ್ಟು ಬೇಡ ನನಗೆ ಏನು ಬೇಕು? ನಿನ್ನ ಶರಣರ ಸುಳ್ಳು ನುಡಿ ನರಗಳಿಗೆ ಇರ್ತಡೆ, ಪೂರ್ಣವಾಗಿಯೂ ಅಲ್ಲ. ಒಂದಿಷ್ಟೊತ್ತು 4 ಒಳ್ಳೆಯ ಮಾತುಗಳು ಕಿವಿಯ ಮೇಲೆ ಬೀಳುವ ಹಾಗೆ ನೀನು ಮಾಡಿಬಿಟ್ರೆ ನಿನ್ನನ್ನು ನೀನೇ ಕೊಟ್ಕೊಂಡಾಗ, ನಿನ್ನನ್ನು ನಾನು ಕೊಟ್ಟ ಹಾಗೆ. ನಿನ್ನ ನಿದ್ದೆ ಕಾಣ ರಾಮನಾಥ ಅಂತಾನೆ ದೇವರದಾಸನ ಮೇಲೆ. ಅಂದರೆ ಸರಳತೆಯ ಬಗ್ಗೆ ಎಷ್ಟು ಮಟ್ಟಿಗೆ ನಮ್ಮ ಮಾತು. ಸಿಂಪ್ಲಿಸಿಟಿ ಇಸ್ ದ ಬೆಸ್ಟ್ ಆರ್ಗ್ಯುಮೆಂಟ್ ಇನ್ ಲೈಫ್. ಶ್ರೀಸಾಮಾನ್ಯನ ಬದುಕು ನಿಜಕ್ಕೂ ಕೂಡ ಅರ್ಥಪೂರ್ಣವಾಗಿರ್ತದೆ. ಕಾರ್ಯಕ್ರಮದಲ್ಲಿ ಶ್ರೀ ನಿಶ್ಚಲಾನಂದನಾಥ ಮಹಾಸ್ವಾಮೀಜಿ, ಜಿಎಲ್ ಮುದ್ದೇಗೌಡ, ಡಾಕ್ಟರ್ ಎಚ್.ಪಿ. ಮೋಹನ್, ಡಾಕ್ಟರ್ ಎನ್.ಎಸ್. ನಾಗೇಶ್, ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞೆ ವೈದ್ಯರಾದ ಡಾಕ್ಟರ್ ಆರ್.ಎನ್. ರಂಗಲಕ್ಷ್ಮಿ, ಸಿಎನ್ ಜಗದೀಶ್, ಬಿಕೆ ರಾಘವೇಂದ್ರ, ಆರ್.ಎನ್. ರಮೇಶ್, ಮಹಿತಾ ಸಚಿನಾ, ಶ್ರೀಮತಿ ಸುರೇಖಾ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಲೈಂಗಿಕ ದೌರ್ಜನ್ಯ ತಡೆಯಲು ಮನೋಭಾವನೆಯ ಬದಲಾವಣೆ ಅಗತ್ಯ, ಲೋಕಾಯುಕ್ತ ಎಸ್ಪಿ ನಂದಿನಿ ಹೇಳಿಕೆ. ಮಾರ್ಚ್ 12ರಿಂದ 14ರವರೆಗೆ ಚಿಕ್ಕಬೊಮ್ಮನಹಳ್ಳಿ ಶ್ರೀ ರಂಗನಾಥ ಸ್ವಾಮಿ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಲಿದೆ, ಶ್ರೀ ಶಂಭುನಾಥ ಸ್ವಾಮೀಜಿ ಹೇಳಿಕೆ. ಬೇಲೂರು ಪಟ್ಟಣದಲ್ಲಿ ಬೀಡಾಡಿ ದನಗಳ ಹಾವಳಿ, ಸಾರ್ವಜನಿಕರಲ್ಲಿ ತೀವ್ರ ಆಕ್ರೋಶ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.